ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ IQGKಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ SSC MTS 8 ಜುಲೈ 2022 ಶಿಫ್ಟ್ 2ನಲ್ಲಿ ಕೇಳಿದ GK ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ IQGK ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿಲ್ಲ, ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1, ರೋಡ್ಸ್ ಟು ಮಸ್ಸೂರಿ ಪುಸ್ತಕದ ಲೇಖಕರು ಯಾರು? ಆಪ್ಷನ್ ನಂಬರ್ ಎ ಕಿರಣ್ ದೇಸಾಯಿ, ಆಪ್ಷನ್ ನಂಬರ್ ಬಿ ಶಶಿ ತರೂರ್, ಆಪ್ಷನ್ ನಂಬರ್ ಸಿ ರಸ್ಕಿನ್ ಬಾಂಡ್, ಆಪ್ಷನ್ ನಂಬರ್ ಡಿ ಅಶ್ವಿನ್ ಸಂಘಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ರಸ್ಕಿನ್ ಬಾಂಡ್ ಅವರು ರೋಡ್ಸ್ ಟು ಮಸ್ಸೂರಿ ಪುಸ್ತಕದ ಲೇಖಕರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 2, ಡೇವಿಡ್ ವಾರ್ನರ್ IPL 2022ರಲ್ಲಿ ಯಾವ ತಂಡಕ್ಕೆ ಆಡಿದ್ದಾರೆ? ಆಪ್ಷನ್ ನಂಬರ್ ಎ ದೆಹಲಿ ಕ್ಯಾಪಿಟಲ್ಸ್, ಆಪ್ಷನ್ ನಂಬರ್ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಆಪ್ಷನ್ ನಂಬರ್ ಸಿ ಸನ್ ರೈಸರ್ಸ್ ಹೈದರಾಬಾದ್, ಆಪ್ಷನ್ ನಂಬರ್ ಡಿ ಪಂಜಾಬ್ ಕಿಂಗ್ಸ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಡೇವಿಡ್ ವಾರ್ನರ್ 2022ರಲ್ಲಿ ಆಡ್ತಾರೆ ಫ್ರೆಂಡ್ಸ್. ಪ್ರಶ್ನೆ 3, ವಿಂಡೋ ಕ್ಲೀನರ್ನಲ್ಲಿ ಈ ಕೆಳಗಿನ ಯಾವ ಪ್ರತ್ಯಾಮ್ಲಗಳು ಕಂಡುಬರುತ್ತವೆ? ಆಪ್ಷನ್ ನಂಬರ್ ಎ ಮೆಗ್ನೀಸಿಯಂ ಹೈಡ್ರಾಕ್ಸೈಡ್, ಆಪ್ಷನ್ ನಂಬರ್ ಬಿ ಅಮೋನಿಯಂ ಹೈಡ್ರಾಕ್ಸೈಡ್, ಆಪ್ಷನ್ ನಂಬರ್ ಸಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಆಪ್ಷನ್ ನಂಬರ್ ಡಿ ಸೋಡಿಯಂ ಹೈಡ್ರಾಕ್ಸೈಡ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ವಿಂಡೋ ಕ್ಲೀನರ್ನಲ್ಲಿ ಪ್ರತ್ಯಾಮ್ಲವಾಗಿ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 4, ಹಾಕಿ ಆಟದಲ್ಲಿ ಮೈದಾನದಲ್ಲಿ ಎಷ್ಟು ಆಟಗಾರರು ತಂಡದಲ್ಲಿ ಭಾಗವಾಗಿದ್ದಾರೆ? ಆಪ್ಷನ್ ನಂಬರ್ ಎ 11 ಆಟಗಾರರು, ಆಪ್ಷನ್ ನಂಬರ್ ಬಿ 8 ಆಟಗಾರರು, ಆಪ್ಷನ್ ನಂಬರ್ ಸಿ 12 ಆಟಗಾರರು, ಆಪ್ಷನ್ ನಂಬರ್ ಡಿ 9 ಆಟಗಾರರು. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 11 ಆಟಗಾರರು ಹಾಕಿ ಆಟವನ್ನು ಆಡುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 5, 2011ರ ಜನಗಣತಿಯ ಪ್ರಕಾರ ಕೆಳಗಿನವುಗಳಲ್ಲಿ ಭಾರತದಲ್ಲಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು? ಆಪ್ಷನ್ ನಂಬರ್ ಎ ಮರಾಠಿ ಭಾಷೆ, ಆಪ್ಷನ್ ನಂಬರ್ ಬಿ ಹಿಂದಿ ಭಾಷೆ, ಆಪ್ಷನ್ ನಂಬರ್ ಸಿ ಕನ್ನಡ ಭಾಷೆ, ಆಪ್ಷನ್ ನಂಬರ್ ಡಿ ಇಂಗ್ಲೀಷ್ ಭಾಷೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಹಿಂದಿ ಭಾಷೆನೇ 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಮಾತನಾಡುವ ಭಾಷೆ ಇದಾಗಿದೆ ಫ್ರೆಂಡ್ಸ್. ಪ್ರಶ್ನೆ 6, 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನವರಲ್ಲಿ ಯಾವುದು ಭಾರತದಲ್ಲಿ ಎರಡನೇ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರುತ್ತೆ? ಆಪ್ಷನ್ ನಂಬರ್ ಎ ಬಿಹಾರ್, ಆಪ್ಷನ್ ನಂಬರ್ ಬಿ ಕೇರಳ, ಆಪ್ಷನ್ ನಂಬರ್ ಸಿ ತಮಿಳುನಾಡು, ಆಪ್ಷನ್ ನಂಬರ್ ಡಿ ಪುದುಚೇರಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಪುದುಚೇರಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 7, ಭಾರತದ ಯಾವ ರಾಜ್ಯದಲ್ಲಿ ಯೋಶಾಂಗ್ ಹಬ್ಬವನ್ನು ಆಚರಿಸಲಾಗುತ್ತದೆ? ಆಪ್ಷನ್ ನಂಬರ್ ಎ ತಮಿಳುನಾಡು, ಆಪ್ಷನ್ ನಂಬರ್ ಬಿ ಆಂಧ್ರ ಪ್ರದೇಶ್, ಆಪ್ಷನ್ ನಂಬರ್ ಸಿ ಮಣಿಪುರ, ಆಪ್ಷನ್ ನಂಬರ್ ಡಿ ಬಿಹಾರ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಮಣಿಪುರದಲ್ಲಿ ಯೋಶಾಂಗ್ ಹಬ್ಬವನ್ನು ಆಚರಿಸಲಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 8, ಕಲಿಬೇಲಿಯಾ ನೃತ್ಯ ರೂಪವು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಸೇರಿದೆ? ಆಪ್ಷನ್ ನಂಬರ್ ಎ ಒಡಿಸ್ಸಾ ರಾಜ್ಯ, ಆಪ್ಷನ್ ನಂಬರ್ ಬಿ ಪಂಜಾಬ್ ರಾಜ್ಯ, ಆಪ್ಷನ್ ನಂಬರ್ ಸಿ ಉತ್ತರಾಖಂಡ್ ರಾಜ್ಯ, ಆಪ್ಷನ್ ನಂಬರ್ ಡಿ ರಾಜಸ್ಥಾನ್ ರಾಜ್ಯ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ರಾಜಸ್ಥಾನದಲ್ಲಿ ಕಲಿಬೇಲಿಯಾ ನೃತ್ಯ ರೂಪವು ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 9, ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿ ಕಂಡುಬರುತ್ತವೆ? ಆಪ್ಷನ್ ನಂಬರ್ ಎ ಉರ್ದು ಲಿಪಿ, ಆಪ್ಷನ್ ನಂಬರ್ ಬಿ ಬ್ರಾಹ್ಮಿ ಲಿಪಿ, ಆಪ್ಷನ್ ನಂಬರ್ ಸಿ ತೆಲುಗು ಲಿಪಿ, ಆಪ್ಷನ್ ನಂಬರ್ ಡಿ ಖರೋಷ್ಠಿ ಲಿಪಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಬ್ರಾಹ್ಮಿ ಲಿಪಿಯಲ್ಲಿ ಅಶೋಕನ ಶಾಸನಗಳು ಕಂಡುಬರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 10, ಜನವರಿ 2022ರಲ್ಲಿ ಭಾರತ ಸರ್ಕಾರ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಯಾರು ನೇಮಕಗೊಂಡರು? ಆಪ್ಷನ್ ನಂಬರ್ ಎ ವಿ ಅನಂತ್ ನಾಗೇಶ್ವರನ್, ಆಪ್ಷನ್ ನಂಬರ್ ಬಿ ಎಸ್ ರಾಮಕೃಷ್ಣನ್, ಆಪ್ಷನ್ ನಂಬರ್ ಸಿ ರಘುರಾಮ ರಾಜನ್,
ಆಪ್ಷನ್ ನಂಬರ್ ಡಿ ಕೃಷ್ಣಮೂರ್ತಿ ಸುಬ್ರಮಣಿಯನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ವಿ ಅನಂತ್ ನಾಗೇಶ್ವರನ್ ಅವರು 2022ರಲ್ಲಿ ಆರ್ಥಿಕ ಸಲಹೆಗಾರರಾಗಿ ನೇಮಕಗೊಳ್ತಾರೆ ಫ್ರೆಂಡ್ಸ್. ಪ್ರಶ್ನೆ 11 ಭಾರತದಲ್ಲಿನ ಆಳವಾದ ಭೂಕುಸಿತ ಮತ್ತು ಉತ್ತಮ ರಕ್ಷಿತ ಬಂದರು ಯಾವುದು? ಆಪ್ಷನ್ ನಂಬರ್ ಎ ಟುಟುಕುರಿನ್ ಬಂದರು, ಆಪ್ಷನ್ ನಂಬರ್ ಬಿ ವಿಶಾಖಪಟ್ಟಣಂ ಬಂದರು, ಆಪ್ಷನ್ ನಂಬರ್ ಸಿ ಮುಂಬೈ ಬಂದರು, ಆಪ್ಷನ್ ನಂಬರ್ ಡಿ ಕಾಂಡ್ಲಾ ಬಂದರು. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ವಿಶಾಖಪಟ್ಟಣಂ ಬಂದರು ಭಾರತದಲ್ಲಿನ ಆಳವಾದ ಭೂಕುಸಿತ ಮತ್ತು ಉತ್ತಮ ರಕ್ಷಿತ ಬಂದರು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 12 ರಾಧಾ ಶ್ರೀಧರ್ ಇವರು ಭಾರತದ ಯಾವ ಶಾಸ್ತ್ರೀಯ ನೃತ್ಯಕ್ಕೆ ನೀಡಿದ ಕೊಡುಗೆಗಾಗಿ 2018ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ಆಪ್ಷನ್ ನಂಬರ್ ಎ ಭರತನಾಟ್ಯ, ಆಪ್ಷನ್ ನಂಬರ್ ಬಿ ಕಥಕ್ಕಳಿ, ಆಪ್ಷನ್ ನಂಬರ್ ಸಿ ಒಡಿಸ್ಸಿ, ಆಪ್ಷನ್ ನಂಬರ್ ಡಿ ಕಥಕ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಭರತನಾಟ್ಯಕ್ಕೆ ರಾಧಾ ಶ್ರೀಧರ್ ಅವರು ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 13 ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಯಾವ ವರ್ಷದಲ್ಲಿ ನಿಧನರಾದರು? ಆಪ್ಷನ್ ನಂಬರ್ ಎ 1708, ಆಪ್ಷನ್ ನಂಬರ್ ಬಿ 1703, ಆಪ್ಷನ್ ನಂಬರ್ ಸಿ 1705, ಆಪ್ಷನ್ ನಂಬರ್ ಡಿ 1707. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 1707ರಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಅವರು ನಿಧನ ಹೊಂದುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 14 ಪ್ರಧಾನಿ ನರೇಂದ್ರ ಮೋದಿ ಅವರು ಆಯುಷ್ಮಾನ್ ಭಾರತ ಆರೋಗ್ಯ ಮೂಲಸೌಕರ್ಯ ಮಿಷನ್ ಅನ್ನು ಯಾವ ನಗರದಲ್ಲಿ ಪ್ರಾರಂಭಿಸಿದರು? ಆಪ್ಷನ್ ನಂಬರ್ ಎ ಲಖನೌ, ಆಪ್ಷನ್ ನಂಬರ್ ಬಿ ವಾರಣಾಸಿ, ಆಪ್ಷನ್ ನಂಬರ್ ಸಿ ನೋಯ್ಡಾ, ಆಪ್ಷನ್ ನಂಬರ್ ಡಿ ಕೇರಳ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ವಾರಣಾಸಿಯಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಮೂಲಸೌಕರ್ಯ ಮಿಷನ್ ಅನ್ನು ಪ್ರಾರಂಭಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 15 ಕ್ರೋಮಿಯಂನ ಪರಮಾಣು ಸಂಖ್ಯೆ ಎಷ್ಟು? ಆಪ್ಷನ್ ನಂಬರ್ ಎ 24, ಆಪ್ಷನ್ ನಂಬರ್ ಬಿ 19, ಆಪ್ಷನ್ ನಂಬರ್ ಸಿ 18, ಆಪ್ಷನ್ ನಂಬರ್ ಡಿ 21. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ 24 ಅಂತ ಹೇಳ್ಬೋದು ಫ್ರೆಂಡ್ಸ್. ಕ್ರೋಮಿಯಂನ ಪರಮಾಣು ಸಂಖ್ಯೆ ಬಂದ್ಬಿಟ್ಟು 24 ನೋಡಿ ಫ್ರೆಂಡ್ಸ್. ಪ್ರಶ್ನೆ 16 ಹೈಡ್ರೋಜನ್ ಅಂದಾಜು ಪರಮಾಣು ದ್ರವ್ಯರಾಶಿ ಎಷ್ಟು? ಆಪ್ಷನ್ ನಂಬರ್ ಎ 9, ಆಪ್ಷನ್ ನಂಬರ್ ಬಿ 1, ಆಪ್ಷನ್ ನಂಬರ್ ಸಿ 12, ಆಪ್ಷನ್ ನಂಬರ್ ಡಿ 14. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಹೈಡ್ರೋಜನ್ನ ಅಂದಾಜು ಪರಮಾಣು ದ್ರವ್ಯರಾಶಿ ಬಂದ್ಬಿಟ್ಟು 1 ನೋಡಿ ಫ್ರೆಂಡ್ಸ್. ಪ್ರಶ್ನೆ 17 ಪಂಡಿತ್ ಕಿಶನ್ ಮಹಾರಾಜ್ ಅವರು ಯಾವ ವಾದ್ಯದೊಂದಿಗೆ ಸಂಬಂಧ ಹೊಂದಿದ್ದರು? ಆಪ್ಷನ್ ನಂಬರ್ ಎ ಸಿತಾರ, ಆಪ್ಷನ್ ನಂಬರ್ ಬಿ ಸಂತೂರ್, ಆಪ್ಷನ್ ನಂಬರ್ ಸಿ ತಬಲಾ, ಆಪ್ಷನ್ ನಂಬರ್ ಡಿ ಡೋಲಕ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ತಬಲಾ ವಾದ್ಯಕ್ಕೆ ಪಂಡಿತ್ ಕಿಶನ್ ಮಹಾರಾಜ್ ಅವರು ಸಂಬಂಧ ಹೊಂದಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 18 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಷ್ಟರಲ್ಲಿ ನಡೆಯಿತು? ಆಪ್ಷನ್ ನಂಬರ್ ಎ 1915, ಆಪ್ಷನ್ ನಂಬರ್ ಬಿ 1916, ಆಪ್ಷನ್ ನಂಬರ್ ಸಿ 1917, ಆಪ್ಷನ್ ನಂಬರ್ ಡಿ 1919. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 1919ರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯಿತು ಫ್ರೆಂಡ್ಸ್. ಪ್ರಶ್ನೆ 19 ಯಾವುದೇ ವ್ಯಕ್ತಿಯನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಒಂದೇ ಅಪರಾಧಕ್ಕೆ ಕಾನೂನು ಕ್ರಮ ಜರುಗಿಸಬಾರದು ಮತ್ತು ಶಿಕ್ಷಿಸಬಾರದು ಎಂದು ಯಾವ ವಿಧಿ ಹೇಳುತ್ತದೆ? ಆಪ್ಷನ್ ನಂಬರ್ ಎ ವಿಧಿ 25, ಆಪ್ಷನ್ ನಂಬರ್ ಬಿ ವಿಧಿ 5, ಆಪ್ಷನ್ ನಂಬರ್ ಸಿ ವಿಧಿ 18, ಆಪ್ಷನ್ ನಂಬರ್ ಡಿ ವಿಧಿ 20. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ವಿಧಿ 20 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 20 ರವಿ ಕೀರ್ತಿ ಯಾವ ಚಾಲುಕ್ಯ ಅರಸನ ಆಸ್ಥಾನದ ಕವಿಯಾಗಿದ್ದನು? ಆಪ್ಷನ್ ನಂಬರ್ ಎ ನರಸಿಂಹ, ಆಪ್ಷನ್ ನಂಬರ್ ಬಿ ಪುಲಿಕೇಶಿ 2, ಆಪ್ಷನ್ ನಂಬರ್ ಸಿ ಕೀರ್ತಿವರ್ಮನ್ 2, ಆಪ್ಷನ್ ನಂಬರ್ ಡಿ ವಿಕ್ರಮಾದಿತ್ಯ 2. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಪುಲಿಕೇಶಿ 2 ಅಂತ ಹೇಳ್ಬೋದು ಫ್ರೆಂಡ್ಸ್.
ಪ್ರಶ್ನೆ 21. ಡೆಕ್ಕನ್ ಪ್ರಸ್ಥಭೂಮಿ ಕೆಳಗಿನ ಯಾವ ನದಿಯ ದಕ್ಷಿಣಕ್ಕೆ ಇದೆ? ಆಪ್ಷನ್ ನಂಬರ್ ಎ ಕಾವೇರಿ ನದಿ, ಆಪ್ಷನ್ ನಂಬರ್ ಬಿ ಗಂಗಾ ನದಿ, ಆಪ್ಷನ್ ನಂಬರ್ ಸಿ ನರ್ಮದಾ ನದಿ, ಆಪ್ಷನ್ ನಂಬರ್ ಡಿ ಕೃಷ್ಣಾ ನದಿ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ನರ್ಮದಾ ನದಿ ಅಂತ ಹೇಳ್ಬೋದು ಫ್ರೆಂಡ್. ಡೆಕ್ಕನ್ ಪ್ರಸ್ಥಭೂಮಿಯ ದಕ್ಷಿಣಕ್ಕೆ ನರ್ಮದಾ ನದಿ ಇದೆ ಫ್ರೆಂಡ್ಸ್. ಪ್ರಶ್ನೆ 22. ಕೆಳಗಿನವುಗಳಲ್ಲಿ ಯಾವುದು ವಿಟಮಿನ್ ಡಿಯ ದೀರ್ಘಕಾಲದ ಕೊರತೆಯಿಂದ ಉಂಟಾಗುತ್ತದೆ? ಆಪ್ಷನ್ ನಂಬರ್ ಎ ಮರಾಸ್ಮಸ್, ಆಪ್ಷನ್ ನಂಬರ್ ಬಿ ಚಿಕನ್ ಪಾಕ್ಸ್, ಆಪ್ಷನ್ ನಂಬರ್ ಸಿ ಈರುಳು ಕುರುಡು, ಆಪ್ಷನ್ ನಂಬರ್ ಡಿ ರಿಕೆಟ್ಸ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ರಿಕೆಟ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ಉಂಟಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 23. ಭಾರತೀಯ ರಿಸರ್ವ್ ಬ್ಯಾಂಕ್ ನಡೆಸುವ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಗಳು ಎಷ್ಟು ವಿಧಗಳಾಗಿವೆ? ಆಪ್ಷನ್ ನಂಬರ್ ಎ 2 ವಿಧಗಳು, ಆಪ್ಷನ್ ನಂಬರ್ ಬಿ 5 ವಿಧಗಳು, ಆಪ್ಷನ್ ನಂಬರ್ ಸಿ 3 ವಿಧಗಳು, ಆಪ್ಷನ್ ನಂಬರ್ ಡಿ 4 ವಿಧಗಳು. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 2 ವಿಧಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 24. ಸರಾಯ್ ನೂರ್ಮಹಲ್ ಭಾರತದ ಕೇಂದ್ರ ಸಂರಕ್ಷಿತ ಸ್ಮಾರಕವಾಗಿದೆ. ಇದು ಭಾರತದ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ನಂಬರ್ ಎ ಹಿಮಾಚಲ ಪ್ರದೇಶ್, ಆಪ್ಷನ್ ನಂಬರ್ ಬಿ ಪಶ್ಚಿಮ ಬಂಗಾಳ, ಆಪ್ಷನ್ ನಂಬರ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ನಂಬರ್ ಡಿ ಪಂಜಾಬ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಪಂಜಾಬ್ನಲ್ಲಿ ಸರಾಯ್ ನೂರ್ಮಹಲ್ ಸಂರಕ್ಷಿತ ಸ್ಮಾರಕ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 25. ಸಂವಿಧಾನದ ಯಾವ ವೇಳಾಪಟ್ಟಿಯು ಒಕ್ಕೂಟ ಪಟ್ಟಿಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಹೊಂದಿದೆ? ಆಪ್ಷನ್ ನಂಬರ್ ಎ 4ನೇ ವೇಳಾಪಟ್ಟಿ, ಆಪ್ಷನ್ ನಂಬರ್ ಬಿ 7ನೇ ವೇಳಾಪಟ್ಟಿ, ಆಪ್ಷನ್ ನಂಬರ್ ಸಿ 9ನೇ ವೇಳಾಪಟ್ಟಿ, ಆಪ್ಷನ್ ನಂಬರ್ ಡಿ 10ನೇ ವೇಳಾಪಟ್ಟಿ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ 7ನೇ ವೇಳಾಪಟ್ಟಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.